ನಮಸ್ಕಾರ. ವೆಲ್ಕಮ್ ಟು ವಿತ್ ವಾಸ್ತು ಅಂಡ್ ಆಸ್ಟ್ರಾಲಜಿ. ಗುರು ಗ್ರಹ ಅತಿ ಶೀಘ್ರದ ಸಂಚಾರ ಯಾವಾಗ? ಅಕ್ಟೋಬರ್ 20ನೇ ತಾರೀಕಿನಿಂದ ಮಿಥುನ ರಾಶಿಯಲ್ಲಿರೋ ಗುರು ಕರ್ಕಾಟಕ ರಾಶಿಗೆ ಸಂಚಾರ ಅತಿ ಶೀಘ್ರವಾಗಿ, ಅಂದರೆ ಸ್ಪೀಡ್, ನಾರ್ಮಲ್ ಸ್ಪೀಡ್ಕಂತೂ ಈಗ ಅವರು ಸಂಚಾರ ತುಂಬ ಸ್ಪೀಡ್ ಫಾಸ್ಟ್ ಆಗಿರ್ತವೆ. ಅದೇ ಅತಿ ಶೀಘ್ರದ ಗುರು ಸಂಚಾರ ಹೇಳ್ತೀವಿ. ಎಷ್ಟು ದಿವಸ? ಡಿಸೆಂಬರ್ 5ನೇ ತಾರೀಕುವರೆಗೆ ಅದು ನಡೀತದೆ. ಸೊ ಅಂದರೆ 48 ದಿವಸ ಒಂದು ಮಂಡಲ ನಿಲ್ಕೋಬಹುದು. ಅಂದು 48 ದಿವಸ ಈ ಸಂಚಾರ ಒಂದೊಂದು ರಾಶಿಗೆ ಒಂದೊಂದು ತರ ಫಲ ಕೊಡ್ತದೆ, ಎಲ್ಲ ಗೊತ್ತಿರೋ ವಿಷಯ. ಆ ಥರ ನೋಡುವಾಗ ಈ ಮೀನ ರಾಶಿ ಅಧಿಪತಿ ಗುರು, ಅದೇ ತರ ಶುಭ ಗ್ರಹ ಗುರು ಬಂದ್ರೆ ಎಲ್ರಿಗೂ ಒಂಥರ ಕುತೂಹಲನೆ. ಸೊ ಅವ್ರ ಸಂಚಾರ ಈ ಮೀನ ರಾಶಿಗೆ ಯಾವ ತರ ಮಾಡ್ಬೋದು, ಪಾಸಿಟಿವ್ ನೆಗೆಟಿವ್ ಅಂತ ಹೇಳಿದ್ರೆ, ಇಷ್ಟು ದಿವಸ ಜನ್ಮ ಶನಿಯಲ್ಲಿ ಫೇಸ್ ಮಾಡ್ತಾ ಇದ್ದೀರಿ. ಈ ರಾಶಿನಲ್ಲಿ ಏನಾಗ್ತವೆ? ಶನಿ ಸಂಚಾರ, ವಕ್ರಿ ಸಂಚಾರ ನಡೀತಾ ಇದೆಯಾ, ಸಾಡೆ ಸಾತಿ ಏನೋ ವಿಷಯ. ಟೋಟಲ್ ಮೀನ ರಾಶಿನವರು ಫೇಸ್ ಮಾಡಿರೋ ಪ್ರಾಬ್ಲಮ್ ಹೇಳ್ಕೊಳಕ್ಕಾಗಲ್ಲ, ರೈಟ್? ಇದು ನೀವುಗಳೇ ಮೀನರಾಶಿನವರು ಇದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕಾಗಿಲ್ಲ, ಡಿಸ್ಕಸ್ ಮಾಡೋಕ್ರೆ ತುಂಬಾ ಇದೆಯಾ. ಸೊ ಎಲ್ಲಾ ವಿಷಯದಲ್ಲಿನೂ ಪ್ರಾಬ್ಲಮ್ ಫೇಸ್ ಮಾಡಿದ್ರೆ ಮೀನರಾಶಿನವರು. ಅವ್ರಿಗೆ ಏನಪ್ಪಾ ಅಂದ್ರೆ ಈ ಟೈಮಲ್ಲಿ ಒಳ್ಳೆ ವಿಷಯ ಆಗ್ತದೆ ಅಂದ್ರೆ 100% ಒಳ್ಳೆ ವಿಷಯ. ನಿಮ್ ಮೆಂಟಲಿ, ಫಿಸಿಕಲಿ ಎಲ್ಲ ವಿಷಯಕ್ಕೂ ಪಾಸಿಟಿವ್ ರೆಸ್ಪಾನ್ಸ್ ಈ 48 ದಿವಸ ನಡೆಯೋ ಗೋಲ್ಡನ್ ಪೀರಿಯಡ್. ತುಂಬಾ ಕಷ್ಟದಲ್ಲಿರೋದಕ್ಕೆ ಯಾವುದೋ ಒಂದು ಗಿಫ್ಟ್ ಕೊಟ್ಟರೆ ಏನಾಗ್ತದೆ? ಆವಾಗ ಆ ಚಿಕ್ಕ ಗಿಫ್ಟ್ನು ತುಂಬಾ ಕುತೂಹಲವಾಗಿ, ಒಂದು ಪಾಸಿಟಿವ್ ಆಗಿ ನಮ್ಗೊಂದು ಎನರ್ಜಿನ ಕೊಡ್ತದೆ. ಸೊ ಅಂತ ಗಿಫ್ಟಿಂಗ್ ಪೀರಿಯಡ್ ಹೇಳ್ಕೋಬಹುದು, ಅಥವಾ ಒಳ್ಳೆ ಗೋಲ್ಡನ್ ಪೀರಿಯಡ್ ಮಾಡ್ಕೋಬಹುದು. ಸೊ ಈ 48 ದಿವಸ ರಿಲೀಫ್ ಆಗೋ ಸಮಯ. ಏನಪ್ಪ ಅಂದ್ರೆ, ಆದ್ರೆ ದುಡ್ಡಿನ ವಿಷಯದಲ್ಲಿ ತುಂಬಾ ಅಲರ್ಟ್ ಇರ್ಬೇಕು. ಲೈಫ್ ಟೈಪ್ ಸೆಟಲ್ಮೆಂಟ್ ಯಾವುದೋ ಒಂದ್ಸರಿ ಆಗ್ತವೆ. ಯಾಕಂದ್ರೆ 11ನೇ ರಾಶಿನೇ ಈ ಗುರುದೃಷ್ಟಿ ಬೀಳೋದು. ಏನಪ್ಪ ಅಂದ್ರೆ, ನಿಮ್ ಲಾಭ ಸಿಗ್ತವೆ, ಬರ್ಬೇಕಾದ್ರೆ ಅಮೌಂಟ್, ಹಣಕಾಸು ಎಲ್ಲ ವಿಷಯ ನಡೀತಿದೆ. ಆದ್ರೆ 11ನೇ ಅಧಿಪತಿ ಶನಿ ಮಹಾತ್ಮ ಈ ರಾಶಿನಲ್ಲಿ ವಕ್ರಿ ಪೊಸಿಷನ್ ಸಂಚಾರ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಈ ವಿಷಯ ಸಿಕ್ಕಿದ್ರೂ, ಒಳ್ಳೆ ಟೈಮ್ ಹಣಕಾಸು ವಿಷಯ ಬಂದ್ರೂ ಈ ರಿಲೀಫ್ ಮಾಡಿ ಸ್ವಲ್ಪ ಕೇರ್ಫುಲ್ ಹ್ಯಾಂಡಲ್ ಮಾಡಿ ಅಂತ ಹೇಳ್ತಾ ಇದ್ದೀನಿ, ಬೇರೆ ಏನೂ ಇಲ್ಲ. ಅದೇ ಬಿಟ್ರೆ ಗಿಫ್ಟಿಂಗ್ ಪೀರಿಯಡ್ ಹೇಳಿದ್ದೀನಿ. ಸೊ ಅದೇ ಪ್ಲಾನ್ ಮಾಡಿ ಯೂಸ್ ಮಾಡ್ಕೋಬಹುದು. ಫಸ್ಟ್ ಪಾಯಿಂಟ್ ಏನಂದ್ರೆ, ಈ ರಾಶಿನೇ, ಮೀನ ರಾಶಿನೇ ಈ ಗುರು ದೃಷ್ಟಿ ಬೀಳೋದು ಏನಪ್ಪ ಅಂದ್ರೆ, ಒಂದು ಸೆಲ್ಫ್ ಕಾನ್ಫಿಡೆಂಟ್. ಇಷ್ಟು ದಿವಸ ಭಯ, ಹೆಲ್ತ್ ಇಶ್ಯೂ, ಬೇರೆ ಮೆಂಟಲ್ ಡಿಪ್ರೆಷನ್ ಎಲ್ಲ ವಿಷಯ ಫೇಸ್ ಮಾಡಿರೋರ್ಗೆ ಏನಪ್ಪ ಅಂದ್ರೆ, ಈ ಗುರು ದೃಷ್ಟಿ ಒಂದು ಕಾನ್ಫಿಡೆಂಟ್ ಕೊಡುತ್ತದೆ, ಏನೋ ಒಂದು ಕ್ಲಿಯರ್ ಮೈಂಡ್ ಕೊಡುತ್ತದೆ. ಒಂದು ಲೈಟ್, ತುಂಬಾ ಕತ್ತಲಲ್ಲಿ ಇರ್ತೀರಾ, ಆ ಟೈಮಲ್ಲಿ ಒಂದು ಲೈಟ್ ಬಂದ್ರೆ ನಮ್ಗೆ ಧೈರ್ಯ ಬರುತ್ತಲ್ವಾ, ಓ ಇದು ಡೈರೆಕ್ಷನ್ ಹೋಗ್ಬೋದು ಅಂತ ಒಂದು ಡೈರೆಕ್ಷನ್ ಸಿಕ್ಕೋ ಸಮಯ ಈ ಗುರು ದೃಷ್ಟಿ ಅತಿ ಶೀಘ್ರದ ಗುರು ಸಂಚಾರ. ಈ 48 ದಿವಸ ಒಂದು ಪಾಸಿಟಿವ್ ಫೇಸ್ ನೀವು ಪ್ಲಾನ್ ಮಾಡ್ಕೋಬಹುದು. ಒಂದು ಈ ಗುರು ಇವಾಗ ಕರ್ಕಾಟಕ ರಾಶಿ ಹೋಗೋದು ಆರ್ಡಿನರಿ ಗುರು ಇಲ್ಲ, ಉಚ್ಚ ಸ್ಥಾನ ಇರುವಾಗ ನೀವು ಫುಲ್ ಪವರ್ ಆಗ್ಬಿಡ್ತೀರಿ ಮೀನರಾಶಿನವರು. ಈ ಕಾನ್ಫಿಡೆಂಟ್ ಬಿಡೋ, ಏನ್ ಬಂದ ನೋಡ್ಕೊಳ್ಳೋಣ ಅಂತ ಧೈರ್ಯ ಬರುತ್ತೆ. ಧೈರ್ಯ ಕಲ್ಕೊಂಡಿದ್ರು ವಾಪಸ್ ಬರುತ್ತೆ ಸರ್. ಆಮೇಲೆ ಇಲ್ಲಿ ಜನ್ಮದಲ್ಲಿ ಶನಿ ಇದ್ದಾರೆ. ಆ ಶನಿ ಗುರುದೃಷ್ಟಿ ಬೀಳೋದು ಏನಪ್ಪ ಅಂದ್ರೆ, ಎಂತ ವಿಷಯ ಆದ್ರೂ ಪಾಸಿಟಿವ್ ಫೇಸ್. ಮೇನ್ಲಿ ಮದುವೆ ಆಗೋ ಮೀನರಾಶಿನವ್ರು ಯಾರಾದ್ರೂ ಮದುವೆ ಆಗಿಲ್ಲ ಅಂದ್ರೆ ಈ ಟೈಮಲ್ಲಿ ಬರ್ಕೊಳ್ಳಿ, ಮದುವೆ ಆಗ್ಲೇ ಆಗುತ್ತೆ ಮೀನರಾಶಿನವ್ರು, ಹುಡುಗಿರ್ಕಾಗ್ಲಿ ಹುಡುಗರ್ಕಾಗ್ಲಿ. ಯಾವುದೊಂದು ತಡೆ ಇತ್ತು, ದೋಷ, ಈ ದೋಷ ಅಂತ ಇಂತ ತಡೆಯ ಫೇಸ್ ಮಾಡಿರ್ತೀರಾ, ಅದೆಲ್ಲ ಇವಾಗ ರಿಲೀಫ್ ಆಟೋಮೆಟಿಕ್ ಮದುವೆ ಫಿಕ್ಸ್ ಆಗ್ತವೆ. ಬಟ್ ಈ 48 ದಿವಸ ಅಲ್ಲಿ ಎಳ್ದಾಡ್ಕೊಂಡು ಇರಬೇಡಿ. ಆಮೇಲೆ 2026ಕ್ಕೆ ವೆಯ್ಟ್ ಮಾಡ್ಬೇಕಾಗತ್ತೆ. ಆವತ್ತಿನ ಬೇರೆ ಪ್ಲಾನೆಟ್ ಸಪೋರ್ಟ್ ಮಾಡ್ಬೇಕು, ದಶಾಬುದ್ಧಿ ಸಪೋರ್ಟ್ ಮಾಡ್ಬೇಕಾಗತ್ತೆ. ಬಟ್ ಈ ಟೈಮಿಗೆ ಯೂಸ್ ಮಾಡ್ಕೊಳ್ಳಿ, ಗೋಲ್ಡನ್ ಪೀರಿಯಡ್ ಅಷ್ಟೇ. ದುಡ್ಡಿನ ವಿಷಯದಲ್ಲಿ ಎಕನಾಮಿಕಲಿ ಒಂಥರ ಡೆವಲಪ್ಮೆಂಟ್ ಆಗುತ್ತವೆ.
ನಿಮ್ಮ ಮಕ್ಕಳ ವಿಷಯದಲ್ಲಿ ಯಾವ್ದಾದ್ರು ಒಂಥರ ಸಿಂಧೆ ಇದ್ರೆ ಅದು ಪಾಸಿಟಿವ್ ಆಗಿ ನಡೀತದೆ. ನೀವು ಯಾವ್ದಾದ್ರು ಆಚೆ ಊರ್ಕ್ ಒಂಥರ ಫಾರಿನ್ ಟ್ರಾವೆಲ್, ಅದರ್ ಸ್ಟೇಟ್ ಟ್ರಾವೆಲ್, ದ ಬಿಸ್ನೆಸ್ ಟ್ರಾವೆಲ್ ಎಲ್ಲ ವಿಷಯದಲ್ಲಿ ಲಾಭ ಆಗ್ತೀವಿ. ನಿಮ್ಮ ಮಾತಿಗೆ ಒಂಥರ ಮರ್ಯಾದೆ ಬರುತ್ತವೆ. ಇಷ್ಟು ದಿವಸ ನಿಮ್ಮ ಥರ ಅವಸ್ಥೆ ಅವಮಾನ ಅಂತ ವಿಷಯಗಳು ಫೇಸ್ ಮಾಡಿರೋದಕ್ಕೆ ಒಂಥರ ನಿಮಗೆ ಎಲ್ಲ ವಿಷಯನೂ ಎಕ್ಸಿಟ್ ಆಗುತ್ತವೆ. ಆ ವಿಷಯ ತೊಂದರೆಗಳಿರಲ್ಲ, ಒಳ್ಳೇದಾಗ್ತದೆ ಅಷ್ಟೇ. ಟೋಟ್ಲಿ ಇಂದ ಲಕ್ಷ್ಮಿ ಕರಾಕ್ಷನ್ ಹೇಳ್ತೀವಿ. ಲಕ್ಷ್ಮಿ ದೇವಿ ಕೃಪೆ ನಿಮ್ಗೆ ಸಿಗ್ತವೆ. ಹಸ್ಬೆಂಡ್ ವೈಫ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತವೆ. ಮದುವೆ ವಿಷಯ ಇದ್ರೆ ತಡೆ ಆಟೋಮೆಟಿಕ್ ಆಗಿ ಹೋಗಿ ಇವಾಗ ಪಾಸಿಟಿವ್ ಮದುವೆ ಚಾನ್ಸಸ್ ಚೆನ್ನಾಗಿರ್ತವೆ. ಬಿಸ್ನೆಸ್ಲಿ ಹಸ್ಬೆಂಡ್ ಲೈಫ್ ಪಾರ್ಟ್ನರ್ ಈ ಪಾರ್ಟ್ನರ್ಶಿಪ್ ವಿಷಯದಲ್ಲಿ ಪಾಸಿಟಿವ್ ಆಗಿ ನಡೀತದೆ. ಆಮೇಲೆ ಕೆಲಸದ ವಿಷಯದಲ್ಲಿ ಒಳ್ಳೆ ಆಪರ್ಚುನಿಟಿ ಬರುತ್ತವೆ. ಮಕ್ಕಳ ವಿಷಯದಲ್ಲಿ ಒಂಥರ ಕುತೂಹಲ ಕ್ರಿಯೇಟ್ ಆಗ್ತವೆ. ಈ ಗೋಲ್ಡ್ ಏನೋ ತಗೋಬೇಕಾದ್ರೆ ತಗೋಬಹುದು ಈ ಟೈಮಲ್ಲಿ ಮೀನರಾಶಿನವರು. ತಾಯಿಗೆ ಏನೋ ಸ್ವಲ್ಪ ಹೆಲ್ತ್ ಇಶ್ಯೂ ಅಥವಾ ತೊಂದರೆ ಫೇಸ್ ಮಾಡಿದ್ರೆ ಅದು ವಾಸಿ ಆಗುತ್ತವೆ, ಇಂಪ್ರೂವ್ಮೆಂಟ್ ತುಂಬಾ ಚೆನ್ನಾಗಿರ್ತವೆ. 5ನೇ ರಾಶಿಯಲ್ಲಿ ಗುರು ಹೋಗೋದು ಏನಪ್ಪ ಅಂದ್ರೆ ಸೆಲ್ಫ್ ಕಾನ್ಫಿಡೆಂಟ್ ಜಾಸ್ತಿ ಇನ್ಕ್ರೀಸ್ ಮಾಡ್ತದೆ. ಆ ಟೈಮಲ್ಲಿ ಈ ಮಗು ರಿಲೇಟೆಡ್ ವಿಷಯಕ್ಕೆ ಪಾಸಿಟಿವ್ ಆಗಿ ಮುಂದೆ ಹೋಗುತ್ತವೆ. ಯಾರು ಮೀನರಾಶಿನವ್ರಿಗೆ ಪೂರ್ವಿಕದಲ್ಲಿ ಯಾರಾದ್ರು ನಿಮ್ಗೆ ಪ್ರಾಬ್ಲಮ್ ಫೇಸ್ ಮಾಡಿದ್ರೆ ಅದು ಆಟೋಮೆಟಿಕ್ ಆಗಿ ಆ ಪ್ರಾಬ್ಲಮ್ ಸಾಲ್ವ್ ಆಗ್ತವೆ. ಆಮೇಲೆ ಇದಕ್ಕೆ ಏನಂದ್ರೆ ಮನೆ ದೇವರು ಒಂಥರ ನೀವು ಪ್ರೇ ಮಾಡ್ಕೊಂಬರೋದು ಸ್ವಲ್ಪ ಪಾಸಿಟಿವ್ ಆಗಿ ನಾವು ಪ್ಲಾನ್ ಮಾಡ್ಕೋಬಹುದು. ಇಷ್ಟು ದಿವಸ 7.5 ಮಗ ಒಂಥರ ಡಲ್ ಫೇಸ್ ಕಾಣ್ತೀರಿ. ಈಗ ಒಂಥರ ಬಸ್ಸಿಗರ ಗುರು ಒಂಥರ ಲೈಟಿಂಗ್ ಫೇಸ್ ಕಾಣ್ಬಿಡುತ್ತೆ, ಗ್ಲೋ ಆಗ್ತವೆ ಫೇಸ್. ಇದು ಚೆಕ್ ಮಾಡಿ ಯಾವಾಗ ಗುರುಫಲ ಇದೆ ಅಂತ ನೀವು ತಿಳ್ಕೊಬಹುದು. ಆಮೇಲೆ ಸ್ಟೂಡೆಂಟ್ಗೆ ಏನಪ್ಪಾ ಅಂದ್ರೆ ಇಷ್ಟು ದಿವಸ ಸ್ಟಡಿ ಮಾಡಿಲ್ಲ, ಯಾಕಂದ್ರೆ ಅಲ್ಲಿ ಸನಿಮಗಾತ್ ಮಾಡ್ತಾರೆ, ಇದು ಓದೋ ವಿಷಯದಲ್ಲಿ ತಲೆ ಹೋಗಲ್ಲ, ಒಂಥರ ಡಲ್ ಆಗಿ ಓದ್ತಾರೆ, ಇಂಟ್ರೆಸ್ಟ್ ಬರಲ್ಲ. ಇಂಥ ಟೈಮಲ್ಲಿ ಏನಪ್ಪ ಅಂದ್ರೆ ಓದಾನ ಅಂತ ಒಂದು ಸ್ಟಡಿ ವಿಷಯದಲ್ಲಿ ಪಾಸಿಟಿವ್ ಫೇಸ್ ಈ ಸ್ಟೂಡೆಂಟ್ಗಳಾಗಲಿ ಮೇಸ್ಟ್ಗಳಾಗಲಿ ಇಂಥ ವಿಷಯ ಪಾಸಿಟಿವ್ ಆಗಿ ಸ್ಟಡಿ ವಿಷಯದಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತವೆ. 11ನೇ ರಾಶಿನೇ ಈ ಗುರು ದೃಷ್ಟಿ ಇರೋದು ಏನಪ್ಪಾ ಅಂದ್ರೆ ದುಡ್ಡಿನ ವಿಷಯದಲ್ಲಿ ಇರೋ ತಡೆ ಹೋಗುತ್ತವೆ. ಸೊ ಬರ್ಬೇಕಾದ್ರೆ ಅಮೌಂಟ್ ಬರುತ್ತವೆ, ಬರ್ಬೇಕಾದ್ರೆ ಲಾಭಗಳು ಬರುತ್ತವೆ. ಈ ಬಿಸ್ನೆಸ್ ಇರೋದಕ್ಕೆ ಇದು ಒಳ್ಳೆ ಟೈಮ್. ಅಲ್ಲೇದೇನೋ ಸಾಲ ಇದೆಯಾ ಸರ್ ಅಂತ ಹೇಳಿದ್ರೆ ಅದು ಸ್ವಲ್ಪ ನೀವು ಕ್ಲೋಸ್ ಮಾಡ್ಬೋದು. ಆಮೇಲೆ ನಿಮ್ಮ ಅಣ್ಣ ತಮ್ಮರು ಬೇರೆ ಯಾರು ಇರ್ತಾರೆ, ಕಸಿನ್ ಬ್ರದರ್ ಊರಲ್ಲಿ ಇರ್ತಾರೆ ನೋಡಿದ್ರೆ ಅವರೆಲ್ಲ ಸಪೋರ್ಟ್ ಜಾಸ್ತಿ ಇರ್ತವೆ. ಅದು ಏನಾದ್ರು ಅವ್ರ ಕಡೆ ಹೆಲ್ಪ್ ಬೇಕಾದ್ರೆ ತಗೋಬಹುದು. ಬಿಸ್ನೆಸ್ ಅದ್ಭುತವಾಗಿರ್ತವೆ, ಏನು ತೊಂದರೆ ಇಲ್ಲ, ಅದ್ಭುತ, ಏನು ತೊಂದರೆ ಏನಿಲ್ಲ. ಸೊ ಒಳ್ಳೆ ಹೊಸ ಕಸ್ಟಮರ್ಗಳು ನಿಮ್ಗೆ ಇಂಟ್ರೊಡ್ಯೂಸ್ ಆಗ್ತಾರೆ, ಅದು ಪ್ಲಾನ್ ಮಾಡ್ಕೋಬಹುದು. ಬೇರೆ ವಿಷಯ ಏನಪ್ಪ ಅಂದ್ರೆ 9ನೇ ಮನೆ ಇಲ್ಲಿ ಗುರು ಇರೋದು ಏನಪ್ಪ ಅಂದ್ರೆ ದೇವಸ್ಥಾನ, ಈ ಮನೆ ಮಠ ಅಂತ ಕಾರ್ಯ ಎಲ್ಲ ಸ್ವಲ್ಪ ಪಾಸಿಟಿವ್ ಆಗಿ ಪ್ಲಾನ್ ಮಾಡ್ಕೋಬಹುದು. ಆ ವಿಷಯದಲ್ಲಿ ನೀವು ಸ್ವಲ್ಪ ಡೊನೇಟ್ ಮಾಡೋ ಸಿಚುವೇಶನ್ ಬರ್ಬೋದು. ಹಾಗಾಗಿ ಟ್ರಾವೆಲ್ ಮಾಡ್ಕೊಂಡು ದೇವಸ್ಥಾನ ಹೋಗಿ ಒಂದು ಮಾಡ್ಕೊಂಡ್ಬರೋ ಸಿಚುವೇಶನ್ ಇರ್ತವೆ. ಬಟ್ ಅನ್ಎಕ್ಸ್ಪೆಕ್ಟೆಡ್ ದುಡ್ಡುಗಳು ಬರ್ತವೆ, ಯಾವುದೋ ನೀವು ಮರ್ತಿರ್ತೀರ ಅಂತ ಅಮೌಂಟ್ ನೀವು ವಾಪಸ್ ಬರುತ್ತಂತಿದೆ. ತಂದೆ ಇದ್ರೆ ಈ ಮೀನರಾಶಿನವ್ರಿಗೆ ಹೆಲ್ತ್ ವಿಷಯದಲ್ಲಿ ಅವ್ರಿಗೆ ತೊಂದರೆ ಇದ್ರೆ ಪಾಸಿಟಿವ್ ಆಗ್ತವೆ. ಬೇರೆ ಏನ್ ಬೇಕು, ಎಲ್ಲ ಭಾಗ್ಯ ಟೈಮ್ ಚೆನ್ನಾಗಿದೆ, ಲಾಭ ಸ್ಥಾನ ಚೆನ್ನಾಗಿದೆ. ಸೊ ಬಟ್ ಈ ಟೆಂಪ್ರವರಿಲಿ ಈ ಟೈಮ್ ಚೆನ್ನಾಗಿದೆ, ಮಿಸ್ ಮಾಡ್ಕೋಬೇಡಿ. ಕಷ್ಟದಲ್ಲಿರೋರ್ಗೆ ಇದು ಒಂಥರ ಒಂದು ಗಿಫ್ಟ್, ಯೂಸ್ ಮಾಡ್ಕೊಳ್ಳಿ, ಒಳ್ಳೇದಾಗಲಿ. ಫಸ್ಟ್ ಟೈಮ್ ವಿಡಿಯೋ ಆದರೆ ಸಬ್ಸ್ಕ್ರೈಬ್ ಮಾಡಿ ಸರ್. ಆಲ್ ದಿ ಬೆಸ್ಟ್, ನಮಸ್ಕಾರ.